ವೆಲ್ಕಮ್ ಟು ಮೈ ಚಾನಲ್. ಇವತ್ತು 2ನೇ ತಾರೀಕು, ಮೇ 2ನೇ ತಾರೀಕು ವಿಡಿಯೋ ಮಾಡ್ತಾ ಇರುವಂಥದ್ದು. ಏಪ್ರಿಲ್ ತಿಂಗಳಲ್ಲಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳನ್ನೆಲ್ಲ ನಾನು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತ. ಯಾಕಂದರೆ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇದೆ, ಅದೆಲ್ಲ ಡಿಲೀಟ್ ಮಾಡಬೇಕು ನಾನು. ಹಾಗೆ ಒಂದಷ್ಟು ಬ್ಲೌಸ್ಗಳು ನಾನು ಸ್ಟಿಚ್ ಮಾಡಿರುವಂಥದ್ದು ಇರಲಿ, ನನ್ನ ಚಾನಲ್ ಕೂಡ ಇದೆ ಅಲ್ವಾ, ಹಾಗೆ ಟಚ್ಚಲ್ಲಿ ಇರೋಣ ಅಂತ. ಏನೂ ಯೂಸ್ ಇಲ್ಲ, ಯೂಟ್ಯೂಬ್ಗೆ ನಾನು ವೀಡಿಯೋಸ್ ಹಾಕಿದರೂ ಕೂಡ ಏನು ಯೂಸ್ ಇಲ್ಲ. ಜಸ್ಟ್ ಒಂದು 5 ರೂಪಾಯಿ 10 ರೂಪಾಯಿ ಬರುತ್ತೆ ದಿನಕ್ಕೆ. ಚಾನಲ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ಬೇಕು ಅವಾಗವಾಗ. 3 ಮಂತ್ ಗ್ಯಾಪ್ ಕೊಡಬಾರ್ದು ಅಂತ ಹೇಳ್ತಾರೆ ರೂಲ್ಸ್ ಪ್ರಕಾರ. ನೀವು ನೋಡ್ಕೊಂಬರೋಣ ಈ ತಿಂಗಳಲ್ಲಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು ಯಾವೆಲ್ಲ ಡಿಸೈನ್ ಇದೆ ಅಂತ. ಸುಮಾರು ಬ್ಲೌಸ್ಗಳು ಸ್ಟಿಚ್ ಮಾಡಿದ ತಕ್ಷಣ ನಾನು ಕಾಲ್ ಮಾಡ್ತೀನಿ, ಬಂದು ತೊಗೊಂಡೋಗ್ಬಿಡ್ತಾರೆ. ಸದ್ಯಕ್ಕೆ ನನ್ನ ಕಡೆ ಇರುವಂಥದ್ದನ್ನು, ಇದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಹಾಗೆ ನನ್ನ ಕಡೆ ಇರುವಂಥದ್ದನ್ನು ನಾನು ತೋರಿಸ್ತೀನಿ. ಇದು ಹೊಸ ಡಿಸೈನ್, ನಾನು ಕೂಡ ಸ್ಟಿಚ್ ಮಾಡಿದ್ದು ಫಸ್ಟ್ ಟೈಮ್. ಇದು ಈ ಥರ ಇದೆ. ನೆಕ್ಸ್ಟು ಹಾಗೆ ತೋರಿಸೋದಕ್ಕೆ ಚೆನ್ನಾಗಿ ಕಾಣಲ್ಲ, ಈ ಥರ ಬರುತ್ತೆ ಮದುವೆ ಬಾಲ ಡಿಸೈನ್ ಅಂತ. ನೀಟಾಗಿ ನಾನು ಫೋಟೋ ಕೂಡ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಹೆವಿ ಸೈಜ್ ಇದು, ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಮದುವೆ ಬಾಲ ಕಟ್ಟಿ ಬ್ಲೌಸ್, ನಾರ್ಮಲ್ ಪ್ರಿನ್ಸಸ್ ಕಟ್ಟಿ, ಜಸ್ಟ್ ಇಲ್ಲಿ ಫ್ರಂಟ್ ಮಾತ್ರ ಈ ಥರ ಮಾಡಿರುವಂಥದ್ದು. ಆಮೇಲೆ ಇದು ವರ್ಕ್ ಬ್ಲೌಸ್, ಇದು ಕೂಡ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಇದು ಕೂಡ ಹೆವಿ ಸೈಜ್, ಎಲ್ಲನೂ ಹೆವಿ ಸೈಜ್, ಎಲ್ಲದಕ್ಕೂ ಕೂಡ 1.25 ಮೀಟರ್ ಲೈನಿಂಗ್ ಹಾಕಿರುವಂಥದ್ದು. ಎಲ್ಲ ಹೆವಿ ಸೈಜ್, 44+ ಸೈಜ್ ಬ್ಲೌಸ್ಗಳು ಇವೆಲ್ಲ. ಬನ್ನಿ ಏಪ್ರಿಲ್ ತಿಂಗಳಲ್ಲಿ ನೋಡ್ಕೊಂಬರೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಫ್ರೆಂಡ್ಸ್ ಅಂತ ಆಗಲಿ. ಹಾಗೆ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ನೋಡ್ಕೊಂಬರೋಣ. 2025 ಶ್ರೀರಾಮನವಮಿ ಹಬ್ಬದ ದಿನ ವಿಡಿಯೋ ಮಾಡಿದೆ. ಅವತ್ತು ನಾನು ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲ ಮಾಡಿದೆ. 2024 ಶ್ರೀರಾಮನವಮಿ ಹಬ್ಬದ ವಿಡಿಯೋ ಕೂಡ ಇದೆ, ಅದು ನಾನು ಎಡಿಟಿಂಗು ಮಾಡಿಲ್ಲ, ಅಪ್ಲೋಡ್ ಕೂಡ ಮಾಡಿಲ್ಲ. ನಮ್ಮ ಮನೆಯವರು ಇದ್ದಾರೆ ಆ ವಿಡಿಯೋದಲ್ಲಿ. ವಿಡಿಯೋ ಅಪ್ಲೋಡ್ ಮಾಡೋಣ, ಎಡಿಟಿಂಗ್ ಮಾಡೋಣ ಅಂತ ಹೋದಾಗೆಲ್ಲ ಬೇಜಾರಾಗುತ್ತೆ, ಯಾವುದೋ ಒಂದು ನೆನಪುಗಳು. ಹಾಗಾಗಿ ಕೆಲವೊಂದಷ್ಟು ವಿಡಿಯೋಗಳು ಹಾಗೆ ಪೆಂಡಿಂಗ್ ಇಟ್ಬಿಟ್ಟಿದ್ದೀನಿ. ನೋಡೋಣ, ಅದಕ್ಕೆ ಸೂಕ್ತವಾದ ಸಮಯ ಬಂದಾಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಏಪ್ರಿಲ್ ತಿಂಗಳಲ್ಲಿ ಸ್ಟಿಚ್ ಮಾಡಿರುವಂಥ ಮೊದಲನೇ ಬ್ಲೌಸ್ ಇದು. ನೆಕ್ಸ್ಟು ಇದು ಒಂದು ಬ್ಲೌಸು. ಅದಾದಮೇಲೆ ಇದು ಕೂಡ ಸೆಮಿ ಸ್ಟಿಚ್ ಲೆಹೆಂಗಾ ಬ್ಲೌಸ್. ಇದು ಬ್ಯಾಕ್ ಸೈಡ್ ಈ ರೀತಿ ಇದೆ, ಫ್ರಂಟ್ ಸೈಡು ನಾರ್ಮಲ್ ಪ್ರಿನ್ಸಸ್ ಕಟ್ಟು. ಹಾಗೆ ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋಗಳು ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಇನ್ನಷ್ಟು ವೀಡಿಯೋಗಳನ್ನು ನೋಡ್ಬೋದು. ಪ್ಲೇಲಿಸ್ಟ್ ಕೂಡ ಇದೆ, ಕುಕ್ಕಿಂಗ್ ವೀಡಿಯೋಸ್ ಕೂಡ ಇದೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಆಮೇಲೆ ಇದೆರಡು ಲೆಹೆಂಗಾಗಳು ಸೆಮಿ ಸ್ಟಿಚ್, ಇದೆಲ್ಲ ಸ್ಟಿಚ್ ಆಗಿತ್ತು, ಸೈಡ್ ಮಾತ್ರ ನಾನು ಕ್ಲೋಸ್ ಮಾಡಿಕೊಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇದೊಂದು ಬ್ಲೌಸು, ವಿ ನೆಕ್ ಬ್ಲೌಸ್ ಇದು. ಅದಾದಮೇಲೆ ಇದು ಬ್ಲೌಸು. ನೆಕ್ಸ್ಟ್ ಇದು ಪೋಟ್ಲೆ ಬಟನ್ ಬ್ಲೌಸು, ಇದಕ್ಕೆ ಟೈಯಿಂಗ್ ಹಾಕಿದ್ದೀನಿ. ಅದಾದಮೇಲೆ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಇದು. ನೆಕ್ಸ್ಟು ಇನ್ನೊಂದು ಬ್ಲೌಸ್, ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಬರುತ್ತೆ, ಬ್ಯಾಕ್ ಸೈಡ್ ಹುಕ್ ಇದೆ, ಕಂಪ್ಲೀಟಾಗಿ ಥ್ರೆಡ್ ಪೈಪಿಂಗ್ ಇದೆ. ನೆಕ್ಸ್ಟ್ ಇದಾಗಲೇ ತೋರಿಸಿದ್ನಲ್ವ ಅದೇ ಬ್ಲೌಸ್ ಇದು. ಇದಕ್ಕೆ ಬಟನ್ಸ್ ಹೇಳಿದರು, ಬಟನ್ಸ್ ನಾನಿನ್ನು ರೆಡಿ ಮಾಡಿಸ್ಕೊಂಬಂದಿರಲಿಲ್ಲ, ಹಾಗೆ ಅದು ಫಿನಿಶಿಂಗ್ ಆಗಿರಲಿಲ್ಲ ಆವಾಗ. ಇದು ಕಂಪ್ಲೀಟ್ ಫಿನಿಶಿಂಗ್ ಆದಮೇಲೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಒಂದು ಬ್ಲೌಸು, ಇದು ಮೆಟೀರಿಯಲ್ ಎಲ್ಲ ಅವರೇ ತಂದು ಕೊಟ್ಟಿದ್ರು. ನೆಕ್ಸ್ಟು ಇದು ಒಂದು ಡ್ರೆಸ್, ಸ್ಲೀವ್ಲೆಸ್ ಡ್ರೆಸ್ ಇದು. ಆಮೇಲೆ ಸಿಗರೇಟ್ ಕಟ್ ಪ್ಯಾಂಟ್ ಅಂತ ಬರುತ್ತಲ್ವ, ಅದು ಸ್ಟಿಚ್ ಮಾಡಿದೆ. ಪ್ಯಾಂಟ್ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ನೆಕ್ಸ್ಟ್ ಇದು ಒಂದು ಬ್ಲೌಸು, ಒಂದು ಸೈಡ್ ಫ್ರಿಲ್ ಬರುತ್ತಲ್ವ ಆ ಥರದ್ದು ಸ್ಟಿಚಿಂಗ್ ವಿಡಿಯೋ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ನೆಕ್ಸ್ಟು ಇದು 3 ಎಂಬ್ರಾಯ್ಡ್ರಿ ಬ್ಲೌಸು, ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೀನಿ, ಸ್ಟಿಚಿಂಗ್ ಆದಮೇಲೆ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ವಿ ನೆಕ್ ಬ್ಲೌಸು, ಟೈಮ್ ಬೇಡ ಅಂತ ಹೇಳಿದ್ರು ಅವರು, ಹಾಗಾಗಿ. ನೆಕ್ಸ್ಟ್ ಇದು ಕಟ್ ವರ್ಕ್ ಡಿಸೈನ್ ಬ್ಲೌಸು. ನೆಕ್ಸ್ಟು ಇದು ಒಂದು ಬ್ಲೌಸ್. ಅದಾದಮೇಲೆ ಇದು ಒಂದು ಡಿಸೈನ್, ಮೈಸೂರು ಸಿಲ್ಕ್, ಸೆಮಿ ಮೈಸೂರು ಸಿಲ್ಕ್ ಸೀರೆ, ಈ ಥರ ಡಿಸೈನ್ ಹೇಳಿದ್ರು ಅವರು. ನೆಕ್ಸ್ಟು ಇದು ಒಂದು ಬ್ಲೌಸು. ಅದಾದಮೇಲೆ ಇದು ನಾರ್ಮಲ್ ಬ್ಲೌಸು. ಏಪ್ರಿಲ್ ತಿಂಗಳಲ್ಲಿ ನಾನು ಸ್ಟಿಚ್ ಮಾಡಿರುವಂಥದ್ದು ಬ್ಲೌಸ್ಗಳನ್ನು ತೋರಿಸ್ತಾ ಇದ್ದೀನಿ.
ನೆಕ್ಸ್ಟು ಇದು ಒಂದು ಬೋಟ್ ನೆಕ್ ಡಿಸೈನ್ ಬ್ಲೌಸು. ಇದಾದಮೇಲೆ ನಾನು ಒಂದೆರಡು ದಿನ ಊರಿಗೆ ಹೋಗಿದ್ದೆ. ಮಿಷಿನಲ್ಲಿ ಕೈ ಇಟ್ಬಿಟ್ಟಿದ್ದೆ, ಕೈ ಸ್ವಲ್ಪ ಏಟಾಗಿತ್ತು. ಹಾಗೆ ನಾನು ಹೋಗಬೇಕಾಗಿತ್ತು, ಹೊರಗಡೆ ಹೋಗಿದ್ದೆ, ನಮ್ಮ ತಮ್ಮ ಮನೆಗೆ ಹೋಗಿದ್ದೆ. ನೋಡಿ ಟೈಲರಿಂಗ್ ಶಾಪ್ ಹೇಗಿದೆಯೋ ಹಾಗೆ ಬಿಟ್ಟು ಹೊರಟ್ಬಿಟ್ಟೆ. ಕೈಗೆ ಏಟ್ ಕೂಡ ಆಗಿತ್ತು, ಆಮೇಲೆ ಟೈಮ್ ಕೂಡ ಆಗಿತ್ತು, ಹೋಗಬೇಕಾಗಿತ್ತು. ಈಗ ಬಂದೆ, ನಾನು ನಮ್ಮ ತಮ್ಮನ ಮನೆಗೆ ಬಂದೆ. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್, ಅವತ್ತು ಬರೋದಕ್ಕೆ ಸಂಜೆ ಆಯಿತು, ಹಾಗಾಗಿ ನಾನು ವೀಡಿಯೋ ಮಾಡಿರಲಿಲ್ಲ. ನೆಕ್ಸ್ಟ್ ಡೇ ವೀಡಿಯೋ ಮಾಡಿದೆ. ನಮ್ಮ ತಮ್ಮನ ಮನೆ ಇರುವಂಥದ್ದು KR ಪುರಂ. ಅಲ್ಲಿ ನೋಡಿ ಈ ಮನೆ ಸುತ್ತಮುತ್ತ ಅವರು ಇರೋದು ಸೆಕೆಂಡ್ ಫ್ಲೋರಲ್ಲಿ. ಬನ್ನೇರಘಟ್ಟದಲ್ಲಿ ಇದ್ದಾರಲ್ವ ಮೊದಲು, ಅದೇ ಥರ ಸೆಕೆಂಡ್ ಫ್ಲೋರಲ್ಲಿದ್ದಾರೆ. ಆ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ವೋ ನೋಡ್ಕೊಂಬನ್ನಿ. ನನ್ನ ಒಂದು ಚಾನಲಲ್ಲಿ ಇನ್ನಷ್ಟು ವೀಡಿಯೋ ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಸ್ಲೋ ಆಗಿ ಬಾ. ನಮ್ಮ ತಮ್ಮ ಅವರು ಇರುವಂಥ ಏರಿಯಾದಲ್ಲಿ ಊರ ಹಬ್ಬ ಇತ್ತು, ಹಾಗಾಗಿ ಸಾಂಗ್ಗಳಾಗ್ತಾಯಿದ್ರು. ಅವಳು ನಮ್ಮ ತಮ್ಮನ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ಲು. ಓ ರಾತ್ರಿ ಊಟ ಆದಮೇಲೆ ವಾಕ್ ಮಾಡ್ತಾಯಿದ್ರು. ನಮ್ಮ ಪಾತ್ರೆ ತೊಳಿತಾಯಿದ್ರು, ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ. ನೆಕ್ಸ್ಟ್ ಡೇ ನಾವು ನಮ್ಮ ಮನೆಗೆ ಬಂದ್ವಿ. ಬಂದ ನಂತರ ಒಂದು ಪೂಜೆ ಮಾಡಿಸ್ಬೇಕಿತ್ತು. ನಮ್ಮ ಮನೆಯವ್ರು ತೀರ್ಕೊಂಡ ನಂತರ ಒಂದು 5 ತಿಂಗಳು ಕಂಪ್ಲೀಟ್ ಆದಮೇಲೆ ಪೂಜೆ ಮಾಡಿಸಿ ಅಂತ ಹೇಳಿದರು. ನವಗ್ರಹ ಪೂಜೆ ಮಾಡಿಸ್ತಾ ಇದ್ದೀವಿ. ಮಂಗಳಾಂಗನೆ ಸಾಷ್ಟಾಂಗ ವಂದನೆ, ಮಂಗಳಾಂಗನೆ ಪಾಪ ವಿಮೋಚನೆ, ಜಯ ಜಯ ಜಗದೀಶ ಶ್ರದ್ಧಾ ದೇವಿಯ ಗರ್ಭ ಸಂಜಾತನೆ, ಬುಧ ದೇವನೇ ಸಾಷ್ಟಾಂಗ ವಂದನೆ. 10 ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ, ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿದರು. ನಾವು KR ಪುರಮಿಂದ ಬರೋಷ್ಟೊತ್ತಿಗೆ 10:30 ಹಿಂಗಾಯಿತು ಟೈಮ್. ಬಂದು ಕೂಡಲೇ ಎಲ್ಲರೂ ಕೂಡ ಒಂದೊಂದು ಕೆಲಸ ಮುಗಿಸ್ಕೊಂಡು, ನಮ್ಮ ಅಣ್ಣವರು ತೋರಣ ಕಟ್ಟಿದರು, ನಮ್ಮ ತಮ್ಮ, ನಮ್ಮನು, ನನ್ನ ಮಗ ಎಲ್ಲರೂ ಕೂಡ ಹೆಲ್ಪ್ ಮಾಡಿದರು. ಅಷ್ಟೊತ್ತಿಗೆ ನಾನು ಹೊರಗಡೆ ಏನೆಲ್ಲ ಐಟಮ್ ತರಬೇಕಿತ್ತು ಅದೆಲ್ಲ ತೊಗೊಂಡ್ಬಂದು ಅಡುಗೆ ಮಾಡ್ತಾಯಿದ್ದೆ. ನಮ್ಮ ಚಿಕ್ಕಮ್ಮ ಅವರು ಬಂದರು. ಇಬ್ಬರು ಕೂಡ ನಮ್ಮ ಚಿಕ್ಕಮ್ಮಂದರು, ಒಬ್ಬರು ದೊಡ್ಡ ಚಿಕ್ಕಮ್ಮ, ಒಬ್ಬರು ಚಿಕ್ಕಮ್ಮ ಅವರು. ನಮ್ಮ ಚಿಕ್ಕಪ್ಪರು ಎಲ್ಲ ಬಂದಿರಲಿಲ್ಲ, ಯಾಕಂದರೆ ಇದು ಮಧ್ಯಾಹ್ನ ಮೇಲೆ ಪೂಜೆ ಆಗಿರೋದ್ರಿಂದ. ನಮ್ಮ ತಂಗಿ, ನಮ್ಮ ಅತ್ತಿಗೆ ಎಲ್ಲ ಊರಿಗೆ ಹೋಗಿದ್ರು, ಬೇಸಿಗೆ ರಜೆ ಆಗಿರೋದ್ರಿಂದ. ನೈವೇದ್ಯಕ್ಕೆ ಅವ್ರನ್ನ ಕೇಳಿಬಿಟ್ಟು ಏನು ಮಾಡಬೇಕು ಅಂತ ಕೇಳಿ ಮಾಡಿದೆ. ಅದಾದಮೇಲೆ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೋದರು. ನೆಕ್ಸ್ಟ್ ನಾನು ಟೈಲರಿಂಗ್ ಶಾಪ್ಗೆ ಬಂದು ಇದು ಅರ್ಧಕ್ಕೆ ಬಿಟ್ಟಿದ್ದೆ, ಬ್ಲೌಸ್ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಡೇ ಇದೊಂದು ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡಿದೆ. ಏನೂ ಯೋಚನೆ ಮಾಡ್ತಾ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೆ. ಕೈ ಎಲ್ಲ ಸ್ಟಿಚ್ ಬಿದ್ದುಬಿಟ್ಟಿದ್ದು, 1-2 ಸ್ಟಿಚ್ಚು. ಹಾಗಾಗಿ 1-2 ದಿನ ನಮ್ಮ ತಮ್ಮನ ಮನೆಗೆ ಹೋಗಿದ್ದೆ. ನೆಕ್ಸ್ಟ್ ಇದೊಂದು ವರ್ಕ್ ಬ್ಲೌಸು. ನೆಕ್ಸ್ಟ್ ಇದು ಕೂಡ ಒಂದು ವರ್ಕ್ ಬ್ಲೌಸು, ಕಟ್ ವರ್ಕ್ ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ. ಇದು ನಮ್ಮ ಚೇತು ಸ್ಕೂಲ್ಗೆ ಹೋಗ್ತಾರಲ್ವ, ಅವರು ಮೇಡಮ್ ಅವ್ರ ಬ್ಲೌಸ್ ಇದು. ನೆಕ್ಸ್ಟು ಇದು ಒಂದು ವರ್ಕ್ ಬ್ಲೌಸು. ಈ ತಿಂಗಳಲ್ಲಿ ಸುಮಾರು ಎಂಬ್ರಾಯ್ಡ್ರಿ ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡಿದ್ದೀನಿ. ನಮ್ಮ ಚೇತು ಅವ್ರ ಸ್ಕೂಲ್ ಮೇಡಮ್ ಅವ್ರದ್ದು ಇದು ಕೂಡ ಒಂದು ಬ್ಲೌಸು. ಒಟ್ಟಿನಲ್ಲಿ 3 ಬ್ಲೌಸ್ ಕೊಟ್ಟಿದ್ದರು ಅವರು. 2 ವರ್ಕ್ ಬ್ಲೌಸು, ಒಂದು ಈ ಥರದ್ದು ಬ್ಲೌಸ್ ಕೊಟ್ಟಿದ್ದರು. ನೆಕ್ಸ್ಟು ಇದು ಒಂದು ಬ್ಲೌಸು, ಇವರು ಹೊಸ ಕಸ್ಟಮರು. ಅದಾದಮೇಲೆ ಇದು ಒಂದು ಡ್ರೆಸ್ಸು, ಸೀರೆಯಲ್ಲಿ ಸ್ಟಿಚ್ ಮಾಡಿಸಿರುವಂಥ ಡ್ರೆಸ್ ಇದು. ಇದು ಹಾಫ್ ಸ್ಲೀವ್ ಡ್ರೆಸ್ಸು. ನೆಕ್ಸ್ಟು ಇದು ಒಂದು ಸೀರೆಯಲ್ಲೇ ಸ್ಟಿಚ್ ಮಾಡಿರುವಂಥದ್ದು ಅಂಬ್ರೆಲಾ ಡ್ರೆಸ್ಸು. ತುಂಬ ಚೆನ್ನಾಗಿ ಬಂದಿತ್ತು ಇದಂತೂ ಫಿನಿಶಿಂಗ್. ಲೈಟ್ ವೆಯ್ಟಾಗಿ ತುಂಬ ಚೆನ್ನಾಗಿತ್ತು. ಕ್ರಶ್ ಕಾಟನ್ ಸೀರೆ, ನಂದು ಕೂಡ ಇತ್ತು. ಇದು ರಾಮ ಗ್ರೀನ್ ಕಲರಲ್ಲಿ ಸೀರೆ ಇತ್ತು. ಅದಾದಮೇಲೆ ಇದು ಎಂಬ್ರಾಯ್ಡ್ರಿ ಬ್ಲೌಸ್. ಈ ತಿಂಗಳಲ್ಲಿ ಸುಮಾರು ಎಂಬ್ರಾಯ್ಡ್ರಿ ಬ್ಲೌಸ್ಗಳು. ಮದುವೆ, ಗೃಹ ಪ್ರವೇಶ ಇತ್ತಲ್ವ, ಹಾಗಾಗಿ ಆಲ್ಮೋಸ್ಟು ಮೈಸೂರು ಸಿಲ್ಕ್ ಸೀರೆಗಳು ಇವಾಗ ಟ್ರೆಂಡಿಂಗಲ್ಲಿದೆ. ನಮ್ಮ ಅನು ಕೂಡ ನನಗೊಂದು ಮತ್ತು ನಮ್ಮ ಅನುಗೊಂದು 2 ಸೀರೆ ತೊಗೊಂಡಿದ್ದಾರೆ. ಅದು ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ನಾನು. ಮೈಸೂರು ಸಿಲ್ಕ್ ಸೀರೆ, ಸೆಮಿ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ನಮ್ಮ ಅನ್ನೋದು ಪಿಸ್ತಾ ಗ್ರೀನ್ ಕಲರ್ ಸೀರೆ, ಬಾಟಲ್ ಗ್ರೀನ್ ಬಾರ್ಡ್ರ್ ಬರುತ್ತೆ. ನಂದು ಮೆಂತ್ಯ ಕಲರು,
ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಬಾರ್ಡ್ರ್ ಬರುತ್ತೆ. ತೋರಿಸ್ತೀನಿ ನಾನು ವರ್ಕ್ ಆದಮೇಲೆ. ವರ್ಕ್ ಮಾಡಿಸೋದಕ್ಕೆ ಕೊಟ್ಟಿದ್ದೀನಿ. ನೆಕ್ಸ್ಟು ವಿಡಿಯೋ ಎಡಿಟಿಂಗ್ ಮುಗೀತು. ಮನೆಗೆ ಹೋಗೋಣ ಅಂತ ರೆಡಿ ಆಗ್ತೀನಿ. ಮಳೆ ಬಿಡ್ತಾ ಇಲ್ಲ. ಟೈಮ್ ಬೇರೆ 7:30 ಆಗ್ತಾ ಬಂತು. ವಿಡಿಯೋ ಎಡಿಟಿಂಗ್ ಕೂಡ ಆಯಿತು. ವಿಡಿಯೋ ನೋಡ್ಕೊಂಬಂದ್ರೆ ಅಲ್ವಾ, ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ನನ್ನ ಒಂದು ಚಾನಲಲ್ಲಿ ಇನ್ನಷ್ಟು ವೀಡಿಯೋಗಳು ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಗಳನ್ನು ನೀವು ನೋಡ್ಬೋದು. ತುಂಬ ದಿನ ಆಗಿತ್ತು ವೀಡಿಯೋ ಆದರೂ ಎಡಿಟಿಂಗ್ ಮಾಡೋಣ ಅಂತ ಮಾಡಿದೆ ಅಷ್ಟೇ. ಈಗ ಟೈಮ್ ಸಿಕ್ತು ಅಂತ. ಕೆಲಸ ತುಂಬ ಇದೆ. ಕೆಲಸ ಮಾಡೋಣ ಅಂದರೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡಿ. ಕೆಲಸ ಸಾಕಷ್ಟು ಕೆಲಸ ಇದೆ. ಕರೆಂಟ್ ಬೇರೆ ಇಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಮನೆಗೆ ಹೋಗೋಣ ಅಂದರೆ ಮಳೆ ಬಿಡ್ತಾ ಇಲ್ಲ. ಮನೆಗೆ ಹೋದರೆ ಅಡುಗೆ ಆದರೂ ಮಾಡ್ಬೋದು. ನನ್ನ ಮಗ ಒಬ್ಬನೇ ಇದ್ದಾನೆ, ಕರೆಂಟ್ ಬೇರೆ ಇಲ್ಲ. ಅವನು ಎದುರ್ಕೊಳ್ತಾನೆ ಸ್ವಲ್ಪ. ಮಳೆ ಬರ್ತಿರ್ಲಿಲ್ಲ ಅಂದರೆ ಬಂದುಬಿಡ್ತಿದ್ದ ಇಷ್ಟೊತ್ತಿಗೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಫೋನ್ ಮಾಡೋಣ ಅಂದರೆ ಅವನ ಹತ್ರ ಫೋನ್ ಇಲ್ಲ. ಹೀಗೆ ಕೆಲವೊಂದ್ಸಲ ಈ ಟೈಮ್ ಏನು ಮಾಡೋಕ್ಕಾಗಲ್ಲ. ಹಾಗೆ ಏಪ್ರಿಲ್ ತಿಂಗಳಲ್ಲಿ ವಿಶೇಷ ದಿನಗಳು. ಏಪ್ರಿಲ್ 5ಕ್ಕೆ ನಮ್ಮ ಧೃತಿ ಬರ್ತ್ಡೇ, ನಮ್ಮ ತಮ್ಮ ಮಗಳದು. ಏಪ್ರಿಲ್ 24 ನಮ್ಮ ತಂಗಿಯವರದು ವೆಡ್ಡಿಂಗ್ ಆ್ಯನಿವರ್ಸರಿ. ಏಪ್ರಿಲ್ 30 ನನ್ನ ಮಗನ ಬರ್ತ್ಡೇ. ಈ ವರ್ಷ ಅಂತೂ ಯಾವುದೇ ಒಂದು ಸೆಲೆಬ್ರೇಟ್ ಮಾಡಿಲ್ಲ ನಾವು. ಹಾಗೆ ನಮ್ಮ ಧೃತಿ ಜೊತೆ ಒಂದಷ್ಟು ಫೋಟೋಗಳನ್ನು ತೊಗೊಂಡಿದ್ದು ಹಾಕಿದ್ದೀನಿ. ಅವಳಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿಬಿಟ್ಟಿತ್ತು. ಅಪರೂಪಕ್ಕೆ ಯಾರಾದರೂ ಮನೆಗೆ ಹೋದರೆ ಮಕ್ಕಳಿಗೆ ಖುಷಿ ಅಲ್ವಾ. ಹಾಗಾಗಿ ನೋಡಿ, ಕೂತರು, ಎದ್ದರು, ಮಲಗಿದ್ರು, ಜೊತೆಲೇ ಇದ್ಲು 2 ದಿನ ಅಂತೂ. ತುಂಬ ಖುಷಿ ಆಯಿತು ನನಗಂತೂ ಮಗು ಜೊತೆ ಕಾಲ ಕಳೆದು ಬಂದಿದ್ದು. ಅದಾದಮೇಲೆ ಮೇ 1ನೇ ತಾರೀಕು ನಮ್ಮ ಅಣ್ಣವ್ರದ್ದು ವೇಟಿಂಗ್ ಡೇ. ಹೀಗಿತ್ತು ನೋಡಿ ಏಪ್ರಿಲ್ ತಿಂಗಳ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ.